ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ, ಬನ್ನಿ ನೋಡೋಣ. ನೋಡಿ, ಒಂದು ಪಾತ್ರೆ ಇಟ್ಟಿದ್ದೇನೆ. ಪಾತ್ರೆಗೆ ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಗರಂ ಆದಮೇಲೆ ಒಂದು 4-7 ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೇನೆ ಫ್ರೆಂಡ್ಸ್. ಚೆನ್ನಾಗಿ ತೊಳೆದಂಥ ಮೆಂತ್ಯ ಹಾಕಿದ್ದೇನೆ. ಮೆಂತ್ಯ ಹಾಕಿ ಸ್ವಲ್ಪ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು, ಯಾಕಂದರೆ ಆಲ್ರೆಡಿ ಖಾರ ಪುಡಿದಾಗೆ ಇರುತ್ತೆ ಫ್ರೆಂಡ್ಸ್. ಸೊ ಅದಕ್ಕೆ ನೋಡಿ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಉಪ್ಪು ಜಾಸ್ತಿ ಆಗುತ್ತೆ ಅದ್ರಾಗೆ. ನೋಡಿ 5 ನಿಮಿಷದಲ್ಲಿ ರೆಡಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶ್ರವಣ. ಚಿತ್ರಾನ್ನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ, ಬನ್ನಿ ನೋಡೋಣ. ನೋಡಿ, ಒಂದು ಬಾಯ್ಲ್ ಇಟ್ಟಿದ್ದೇನೆ. ಪಾತ್ರೆಗೆ ಎಣ್ಣೆ ಹಾಕಿದ್ದೇನೆ. ಚಟಪಟ ಅಂದಾಗಲಿ ಸಾಸಿವೆ ಜೀರೆ ಹಾಕಬೇಕು. ಸಾಸಿವೆ ಜೀರೆ ಹಾಕಿದ ಮೇಲೆ ಶೇಂಗಾ ಹಾಕಿ, ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಹಾಕಿದ್ದೇನೆ. ನೋಡಿ, ಸಣ್ಣದಾಗಿ ಕಟ್ ಮಾಡುವಂಥ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್. ಯಾಕೆಂದರೆ ಈರುಳ್ಳಿ ಎಷ್ಟು ಫ್ರೈ ಆಗುತ್ತೋ ಅಷ್ಟೇ ಚೆನ್ನಾಗಿರುತ್ತೆ ಚಿತ್ರಾನ್ನ. ಸೊ ಮೇನ್ ಕಾರಣನೇ ಈರುಳ್ಳಿ ಫ್ರೆಂಡ್ಸ್. ಈಗ ನೋಡಿ, ಟಮಾಟೆ ಮತ್ತು ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಜಲ್ದಿ ಸ್ಮೂತ್ ಆಗಬೇಕು ನಿಮ್ಮದೆಲ್ಲ ತರಕಾರಿಗಳಂತಂದರೆ ಉಪ್ಪು ಹಾಕಿ ತಿರ್ಸ್ಬೇಕು ಫ್ರೆಂಡ್ಸ್. ಉಪ್ಪಾಕಿ ಚೆನ್ನಾಗಿ ತಿರ್ಸಿ ನಿಮ್ಗೆ ರುಚಿಗೆ ತಕ್ಕಷ್ಟು ಹಾಕಿ ಫ್ರೆಂಡ್ಸ್. ಯಾಕಂದರೆ ಆಲ್ರೆಡಿ ನೀವು ಅನ್ನ ಬೇಯಿಸಿರೋ ಅನ್ನದಲ್ಲಿ ಇರುತ್ತೆ ಫ್ರೆಂಡ್ಸ್ ಉಪ್ಪು. ಸೊ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಮಿಕ್ಸ್ ಆದಮೇಲೆ ಸ್ವಲ್ಪ ಅರಿಶಿಣ ನೋಡಿ ಮತ್ತೆ ಹಾಕಿ ಚೆನ್ನಾಗಿ ತಿರ್ಸ್ಬೇಕು. ಯಾಕಂದರೆ ಅರಿಶಿಣ ವಾಸನೆ ಎಲ್ಲ ಹೋಗ್ಬೇಕು ಫ್ರೆಂಡ್ಸ್. ಸೊ ಅದಕ್ಕೆ ಅರಿಶಿಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಮಿಕ್ಸ್ ಆದಮೇಲೆ ನೀವು ಬಿಸಿ ಅನ್ನನ ಹಾಕೋತವ ರಾತ್ರಿ ಉಳಿದ ಅನ್ನ ಹಾಕಿ ಅದರೊಳಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ರೆಡಿ ಆಗುತ್ತೆ ಫ್ರೆಂಡ್ಸ್ ಚಿತ್ರಾನ್ನ. ಈ ಕಡೆ ಹಳ್ಳಿ ಸೈಡ್ ಜಾಸ್ತಿ ಫ್ರೆಂಡ್ಸ್. ನೋಡಿ ಫ್ರೆಂಡ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.